ಸೊ ನಮಗೆ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ದೇವಮಣಿ ಅಂತ. ದೇವಕಿ ದೇವಮಣಿ. ದೇವಮಣಿ. ಓಕೆ, ದೇವಮಣಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ರಾಶಿ ಮತ್ತೆ ಅವರ ನಕ್ಷತ್ರ ಹೆಸರು ಮೂರು. ರಾಶಿ ಮೇಷರಾಶಿ, ಭರಣಿ ನಕ್ಷತ್ರ. ಓಕೆ. ಹುಟ್ಟಿದ್ದು 25/5ನೇ ತಿಂಗಳು. ಪ್ರಶ್ನೆ ಏನು ಕೇಳಿ ಅಮ್ಮ, ಪ್ರಶ್ನೆ ಏನು? ಮದುವೆ ಆಗಿಲ್ಲ ಮಗಂದು. ಹೆಸರೇನು ಮಗಂದು? ಮಗಂದು ಮೇಷರಾಶಿ, ಚೇತನ್ ಅಂತ ಕರಿತೀವಿ. ಹೆಸರು ಲಿಖಿತ್ ಗೌಡ ಅಂತ. ಮೇಡಮ್ ನೋಡಿ ಮೇಡಮ್, ನಿಮ್ಮ ಮಗನಿಗೆ ಚೇತನ್ ಅಂತ ಕರಿತೀರಾ? ಹೌದು. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಹಾಂ, ಫಸ್ಟ್ ಆಫ್ ಆಲ್ ಚೇತನ್ ಎಲ್ಲ ನೇಮ್ ಚೆನ್ನಾಗಿಲ್ಲ. ಚೇತು ತೂ 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 ಅಂತ ಹೇಳಿ ಅವ್ನ ಲೈಫ್ ಹಾಳು ಮಾಡಬೇಡಿ. ದಯವಿಟ್ಟು ನೇಮನ್ನ ಚೇಂಜ್ ಮಾಡಿ. ಮತ್ತು ಭರಣಿ ನಕ್ಷತ್ರ ಮೇಷರಾಶಿಗೆ ಶನಿ 12ನೇ ಮಲ್ಲಿದ್ದಾನೆ. ಭರಣಿ ನಕ್ಷತ್ರರು ಕೇಸು, ಕಂಪ್ಲೇಂಟು, ಮನೇಲಿ ಕಳ್ತನ ಆಗೋದು, ಇಲ್ಲ ಗಾಡಿ ಗುದ್ದು ಸತ್ತೋಗೋದು, ಗಾಡಿ ಆಕ್ಸಿಡೆಂಟ್ ಆಗೋದು, ಇಂಥವೆಲ್ಲ ತುಂಬ ಇರ್ತವೆ. ಇವನ್ನೆಲ್ಲ ಜಾಗೃತಿಯಾಗಿರಬೇಕಾಗತ್ತೆ. ಈ ವರ್ಷ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಈ ವರ್ಷ ಯಾವುದೇ ಕಾರಣಕ್ಕೂ ನಿಮ್ಮ ಮಗನಿಗೆ ಚೇತುಗೆ ಮದುವೆ ಆಗಲ್ಲ 100%. ಚೇತುನ ತೆಗೆದು ನೇಮನ ತೆಗೆದು ಬೇರೆ ಹೆಸರಿಡಿ. ಈ ವರ್ಷ ಯಾವುದೇ ಕಾರಣಕ್ಕೂ ಮದುವೆ ಆಗ್ತಾ ಇರೋ ಸಂಬಂಧಗಳು ಕಾಣ್ತವೆ. ಮದುವೆಗೋಸ್ಕರ ನಾನು ಈ ಒಂದು 3 ಕಲ್ಲನ್ನು ರೆಡಿ ಮಾಡಿದ್ದೀನಿ. ಈ ಮದುವೆಗೋಸ್ಕರ ಈ 3 ಸ್ಟೋನ್ಗಳನ್ನ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಂಡಿದ್ದಲ್ಲ ಕೂಡ ಮಗನಿಗೆ ಮದುವೆ ಆಗುತ್ತೆ. ದಯವಿಟ್ಟು ಜ್ಯೋತಿಷ್ಯ ಕೇಳೋದು ಮುಖ್ಯ ಅಲ್ಲ, ನೀವು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಬರೀ ಕೇಳೋದಕ್ಕೆ ಮಾತ್ರ ಅಲ್ಲ 100%. ನಾನೇನು ವಿಷ್ಣು ಅಲ್ಲ, ನಾನೇನು ಬ್ರಹ್ಮನೂ ಅಲ್ಲ. ಬ್ರಹ್ಮನ ಕೈಲಿ ಕೂಡ ಆಯುಧಗಳು ಇರ್ತವೆ 100%. ದೇವರಾಗಿದ್ದರೂ ಕೂಡ ಭಾಳ ವಿಶೇಷವಾಗಿ ನೀವು 3 ಸ್ಟೋನ್ನ ತಗೊಂಡು ದಯವಿಟ್ಟು ಇಡಿಸಿ, ಭಾಳ ಒಳ್ಳೆಯದಾಗುತ್ತೆ. ನಿಮ್ಮ ರೂಮಲ್ಲಿ ಬಳಸಿ. ಇಲ್ಲಾಂದರೆ ಬ್ಯಾಸ್ಲೆಟ್ ಹಾಕಿ ನಾನು ಪರಿವರ್ತನೆಯಾಗಿ ಕೊಡ್ತೀನಿ. ಈ ವರ್ಷ ಭರಣಿ ನಕ್ಷತ್ರ ಮೇಷರಾಶಿಗೆ ತುಂಬ ಬ್ಯಾಡ್ ಟೈಮ್ ಆಗಿರೋದ್ರಿಂದ ಈ ವರ್ಷ ಮದುವೆ ಆಗಲ್ಲ. ಹಾಗಾಗಿ ಮುಂದಿನ ವರ್ಷ ಕರೆ ಸಿಕ್ಕಿದ್ರೆ ಫೋನ್ ಮಾಡಿ, ಒಳ್ಳೆಯದಾಗಲಿ. ಓಕೆ. ಸೊ ಮುಂದಿನ ಕಾಲರ್. ನಮಸ್ಕಾರ. ಹಲೋ, ನಮಸ್ತೆ, ಯಾರಿದು? ನಿಮ್ಮ ಹೆಸರು? ನಾವು ಸುವರ್ಣ ಅಂತ ಮೇಡಮ್, ದಾವಣಗೆರೆಯಿಂದ. ಸುವರ್ಣ. ಓಕೆ ಸುವರ್ಣ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹೆಸರು? ಅವನಿಗೆ ನಾವು ಮನೆಯಲ್ಲಿ ಸೂರಜ್ ಅಂತ ಕರಿತೀವಿ. ಅವನು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಚೇತನ್ ಕುಮಾರ್ ಅಂತ ಇದೆ. ಓಕೆ. ಯಾವ ರಾಶಿ, ಯಾವ ನಕ್ಷತ್ರ? ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ ಮೇಡಮ್. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ. 23/2/2000 ಹುಟ್ಟಿದ್ದ ಮೇಡಮ್ ಅವನು. ಅವನ ಪ್ರಶ್ನೆ ಏನು ಮೇಡಮ್ ಅವರೇ? ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಅವನ ಹೆಸರು ಸೂರಜ್. ಏನಿಲ್ಲ ಸರ್, ಅವ್ನ ಲೈಫ್ ಸೆಟ್ಲ್ಮೆಂಟ್ ಹೇಗಿದೆ ಅಂತ. ಅವನು ಇಂಜಿನಿಯರ್ ಆಗಿದ್ದಾನೆ, ಹೈದರಾಬಾದಲ್ಲಿ ಇದ್ದಾನೆ. ಮೇಡಮ್ ಅವ್ರು ನೋಡಿ, ಇವಾಗ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ. ಇವಾಗ ಈ ವರ್ಷದಲ್ಲಿ ನಾನು ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಹೆಚ್ಚಿನ ಮಾಹಿತಿ ನೀವು ಕೇಳಬೇಕು ಅಂದರೆ ನನ್ನ ಸಂಸ್ಥೆಗೆ ಕರೆ ಮಾಡಿ ಅವ್ನ ಲೈಫ್ ಬಗ್ಗೆ ಎಲ್ಲ ಕೇಳಿ. ಅಮ್ಮ ನೀವು ಫ್ರೀ ಇದ್ದರೆ ನೀವು ಆನ್ಲೈನಲ್ಲಿ ಟೈಮ್ ಇದ್ದರೂ ಕೂಡ ಕೇಳ್ಬೋದು. ಇಲ್ಲಿ ಈ ವರ್ಷ ಇವಾಗ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ಅವ್ನ ಲೈಫಲ್ಲಿ 10ನೇ ತಿಂಗಳಿಂದ ಅವ್ನ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಟೈಮ್ ಚೆನ್ನಾಗಿಲ್ಲ. 10ನೇ ಮನೆ ಗುರು ಇದ್ದರೆ ವನವಾಸ ಬೀಳಬೇಕು. ಸಪ್ತಮದಲ್ಲಿ ಶನಿ ದೃಷ್ಟಿ ಇರೋದ್ರಿಂದ ಅದು ವೆರಿ ಡೇಂಜರ್ ಅಂತ ಹೇಳುತ್ತೆ. ಮತ್ತು 10ನೇ ತಿಂಗಳಿಂದ 12ನೇ ತಿಂಗಳಲ್ಲಿ ಅವ್ನಿಗೆ ಏನಾದ್ರು ಒಂದು ಶುಭ ಸೂಚನೆಗಳು ಕಂಡು ಬಂದಿದೆ. ಯಾಕಂದರೆ ಕನ್ಯಾ ರಾಶಿಗೆ ಟೈಮ್ ಚೆನ್ನಾಗಿಲ್ಲ. ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ನೋಡ್ಬೋದು. ವಿರಾಟ್ ಕೊಹ್ಲಿ ಕೂಡ ಕನ್ಯಾ ರಾಶಿ, ಕಪ್ಪು ಗೆದ್ದಿದ್ದು ಬೇರೆಯವರು 100%. ಆದರೆ ಅವ್ರನ್ನ ನೋಡೋಕ್ಕೆ ಬಂದು ಕಾಲು ತೊಂದು ತುಂಬ ಜನ ಸತ್ತವರು. ಅವತ್ತು ಕೂಡ ಕನ್ಯಾ ರಾಶಿ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು 12 ಜನ ಸಾವನ್ನ ನಾವು ನೋಡ್ತೀವಿ. ಹಾಗಾಗಿ ಇವಾಗ ನಿಮ್ಮ ಮಗ ಹುಷಾರಾಗಿರ್ಬೇಕು. ಈ ವರ್ಷದಲ್ಲಿ 10ನೇ ತಿಂಗಳಿಂದ 12ನೇ ತಿಂಗಳಲ್ಲಿ ಮಧ್ಯ ಭಾಗದಲ್ಲಿ 18ನೇ ತಾರೀಕಿಂದ 5ನೇ ತಾರೀಕುವರೆಗೂ ತುಂಬ ಚೆನ್ನಾಗಿರುತ್ತೆ. ಇದು ಮುಂದಿನ ವಾರ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹೇಳ್ತಾ ಹೋಗ್ತೀನಿ. 10ನೇ ತಿಂಗಳು 18ನೇ ತಾರೀಕು ಗುರು ಬದಲಾವಣೆ ಆಗ್ತಾಯಿದ್ದಾನೆ. ಆ ಗುರು ಬದಲಾವಣೆನ ಮುಂದಿನ ವಾರ ನೀವು ಶನಿವಾರ ನೋಡಿದಾಗ ನಿಮ್ಮ ಮಗನ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ. ಮತ್ತು ಮುಂದಿನ ವಾರದಲ್ಲಿ ಎಲ್ಲರಿಗೂ ಕೂಡ ಈ 12 ರಾಶಿ ಭವಿಷ್ಯನ ಗುರು ಚೇಂಜ್ ಆಗೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಇವಾಗ ಹುಷಾರಾಗಿರಬೇಕು. ಟೈಮ್ ಚೆನ್ನಾಗಿಲ್ಲ ಅವನ ಹೆಸರು. ಓಕೆ ಸುವರ್ಣ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ. ಓಕೆ ಗುರುಗಳೇ, ನೀವು ಆ್ಯಕ್ಚುಲಿ ನಿಮ್ಮ ಒಂದು ಉಚಿತವಾಗಿ ನೀವು ಜ್ಞಾನವನ್ನು ನೀಡ್ತಿದ್ದೇನೆ ಅಂತ ಹೇಳಿದ್ರಿ. ಸೊ ಯಾಕಾಗಿ ಈ ಯೋಚನೆ ಬಂತು? ಇದು ನಿಜವಾಗ್ಲೂ ತುಂಬ ಜನಕ್ಕೆ ಜ್ಯೋತಿಷನೇ ಗೊತ್ತಿಲ್ಲ. ಅವರೆಲ್ಲ ಕ್ಲಾಸ್ ಮಾಡ್ತಾಯಿದ್ದಾರೆ. ನನಗದೆಲ್ಲ ಬೇಜಾರಾಯಿತು. ನಮಗೆಲ್ಲ ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಜನಕ್ಕೆ ಹೇಳ್ಕೊಡ್ಬೇಡ ಅಂತ ಇದೇ ಮೇನ್ ಚಾಲೆಂಜಿಗೆ ತಗೊಂಡು ಹೇಳ್ಕೊಡ್ತಿರೋದು ಮೇಡಮ್ ಅವರೇ. ನಾನು ತುಂಬ ಜನ ನೋಡಿದ್ದೀನಿ. ಎಲ್ಲರೂ ಇವಾಗ ನೀವು ನನ್ನ ಪ್ರೋಗ್ರಾಮ್ ನೀವು ತುಂಬ ನಡೆಸ್ಕೊಟ್ಟಿದ್ದೀರಾ. ಈ ಸ್ಟಾರ್ಟಿಂಗಿಂದ ನೀವು ಗ್ಯಾರಂಟಿ ನಡೆಸ್ಕೊಟ್ಟಿದ್ದೀರ. ಸಾಕಷ್ಟು ಚಾಲೆಂಜಿಂಗ್ ಪ್ರೋಗ್ರಾಮ್ ಮಾಡಿದ್ದೀನಿ. ಒಬ್ಬ IPL ಮ್ಯಾಚನ್ನ ಇವತ್ತು IPL ಸ್ಟಾರ್ಟ್ ಆಗಿಂದ ಹೇಳ್ಕೆ ಬರ್ತಾಯಿದ್ದೀನಿ ಮೇಡಮ್ ಅವರೇ. ಒಬ್ಬ ಬಂದು ಹೇಳಿ ಅವಮರ್ಯಾದೆ ಮಾಡ್ಕೊಬಿಡ್ತಾರೆ. ಒಂದು ರಾಜಕೀಯ ಪ್ರೆಡಿಕ್ಷನ್ ಮಾಡಲಿ ಹೇಳಕ್ಕೆ ತಾಕತ್ತಿರಲ್ಲ. ಆದರೆ ಅಷ್ಟು
ಇಷ್ಟೆಲ್ಲ ಹೇಳಿದ್ದೀನಿ, ಈ ಪ್ರಪಂಚದ ಸೃಷ್ಟಿಲಿ ನಂಬರ್ ಹಿಂಗೆ ಅಂತ ಹೇಳ್ತೀನಿ. ಹಾಗಾಗಿನೇ ಈ ಸರಿ ಏನಾಯ್ತು ಅಂದರೆ, ನಾನು ನನ್ನ ಮಗಳು ದೊಡ್ಡವಳಾದ್ಮೇಲೆ ಮಾಡೋಣ ಅಂತಿದ್ದೆ. ನನ್ನ ಲೈಫಲ್ಲಿ ನನಗೆ ವಿಕ್ರಮ್ ಸರ್ ಅಂತ ಅವರು ತುಂಬ ಆತ್ಮೀಯವಾಗಿದ್ದಾರೆ. ಅವರು ತುಂಬ ನನ್ನ ಒಂದು ಝೂಮ್ ಐಡಿ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಎಲ್ಲವೂ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ತುಂಬ ಪ್ಲ್ಯಾನ್ ಮಾಡಿ 1000 ಜನಕ್ಕೆ ಮಾಡಬೇಕು ಅಂತ ಇರೋದಿದು. 1000 ಜನಕ್ಕೆ ಆಲ್ಮೋಸ್ಟ್ಲಿ ಒಂದು 500 ಜನ ಬುಕ್ ಆಗಿದ್ದಾರೆ. ಇನ್ನು 500 ಜನಕ್ಕೆ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋದು. 500 ಜನಕ್ಕೆ ವೆಯ್ಟಿಂಗ್ ಅಂತೇನಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಗ್ಯಾರಂಟಿಲಿ ಇವತ್ತೇ ಹೇಳ್ತಾರೆ ಅದು ಕ್ಲಾಸಿಗೋಸ್ಕರ. ಯಾಕಂದರೆ ಗ್ಯಾರಂಟಿ ಟಿ ವಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಬಂದೇ ಬರುತ್ತೆ. ಅದರಲ್ಲಂತೂ ನಮ್ಮ ಪ್ರೋಗ್ರಾಮ್ ಅಂತೂ ನಂಬರ್ 1 ಬರುತ್ತೆ. ಈ ಚಾನಲ್ ನನಗೆ ತುಂಬ ನಂಬಿಕೆ ಇದೆ, ಕಾಯ್ತಾ ಇದ್ದೀನಿ ನಮ್ಮ ಪ್ರೋಗ್ರಾಮ್ ನಂಬರ್ 1 ಆಗೇ ಆಗುತ್ತೆ ಅಂತ. ಈ ಕರ್ನಾಟಕದಲ್ಲಿ ನಾವು ನಂಬರ್ 1 ಚಾನಲ್ ಆಗೇ ಆಗುತ್ತೆ ಗ್ಯಾರಂಟಿ. ಯಾಕಂದರೆ ಆ ವೈಬ್ರೇಷನ್, ಯಾಕಂದರೆ ಜನಕ್ಕೆ ಬೇಕಾದ ನ್ಯೂಸನ್ನು ನಾವು ಚೆನ್ನಾಗಿ ಕೊಡ್ತಿದ್ವಿ. ರಾಶಿ ಭವಿಷ್ಯನ ನಾವು ಸಾಕಷ್ಟು ನುಡಿತಾ ಇದ್ದೀವಿ. ಈ ವರ್ಷ ಈ ಡೇಟ್ ಹಿಂಗಾಗುತ್ತೆ, 9ನೇ ತಾರೀಕು ಹಿಂಗಾಗುತ್ತೆ, ಈ ರೆಡ್ ಬಣ್ಣ ಡೇಂಜರ್ ಇರುತ್ತೆ, ನಾವೇ ಫಸ್ಟು ನುಡಿದಿದ್ದು ಗ್ಯಾರಂಟಿ ಟಿ ವಿಲಿ ನಾವೇ ನುಡಿದಿದ್ದು. ಅದೆಲ್ಲವೂ ಕೂಡ ಸಬ್ಜೆಕ್ಟ್ ಏನಾಗುತ್ತೆ ಅಂತ. ಹಾಗಾಗಿ ನಂಬರ್ 1 ಕ್ಲಾಸ್. ಹಾಗಾಗಿ ನಾವು 1000 ಜನಕ್ಕೆ ನಾವು ಈ ಕ್ಲಾಸ್ ಮಾಡ್ತಿರೋದ್ರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಹೋಗ್ತಾರೆ, ಬೇಗ ನೋಂದಾಯಿಸ್ಕೊಳ್ಳಿ. 1000 ಜನ ಆದಮೇಲೆ ಮತ್ತೆ ಇದು ಸಿಗೋಲ್ಲ. ಯಾಕಂದರೆ ಇದೊಂದು ವಾರ ಫ್ರೀ ಕ್ಲಾಸ್. ಇದಾಗಿದ ತಕ್ಷಣ ಇಮ್ಮಿಡಿಯೇಟ್ಲಿ 2 ತಿಂಗಳು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 2ನೇ ತಿಂಗಳು ಆಲ್ಮೋಸ್ಟ್ಲಿ ಇವಾಗೆಲ್ಲ ಆಫೀಸಿಗೆಲ್ಲ ಬಂದು ಬರೆಸ್ತಾ ಇದ್ದಾರೆ. ಇವತ್ತೆಲ್ಲ ಆಫೀಸಿಗೆ ಬರ್ಸಿದ್ರು. ನಿಜವಾಗ್ಲೂ ಕೂಡ ಅದು ಯಾರೋ ಹುಡುಕೇ ಬಂದಿರು, ಸರ್ ನೀವು ನಾನು ಭಾಳ ದೊಡ್ಡ ಅಭಿಮಾನಿ. ಅವ್ರು ಕ್ಲಾಸ್ ನಡೆಯೋದೇ ಗೊತ್ತಿಲ್ಲ ನನಗೆ, ನೀವು ಕ್ಲಾಸಿಗಾಗಿ ಸುಮ್ಮನೆ ಬಂದವ್ರೆ, ಕ್ಲಾಸ್ ನೋಡೇ ಇಲ್ಲ ಅವರು. ಹೈದ್ರಾಬಾದಿಂದ ಬಂದವರು ಮೇಡಮ್ ಅವರೇ. ಬಂದು ನನಗೆ ಕಾರ್ ಇಲ್ಲೇ ಡ್ರಾಪ್ ಮಾಡಿಬಿಟ್ಟವರು. ಕ್ಲಾಸಿಸ್ ಜಾಯಿನ್ ಆಗಿ ನಾನು ಎಲ್ಲೇ ಡ್ರಾಪ್ ಮಾಡಿಸ್ಕೊಂಡು ಬಂದೆ. ನನ್ನ ನಂಬರ್ ಕೊಡೋದು ಗುರುಗಳೇ, ಕೊಡಿ ಅಂತ. ಆಮೇಲೆ ನಾನು ಲಾಸ್ಟ್ ಇಳಿಬೇಕಂತ ನನ್ನ ನಂಬರ್ ಕೊಟ್ಟೆ. ನೋಡಪ್ಪ, ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಲ್ಲ, ಇನ್ನೊಬ್ಬರ ಬಗ್ಗೆ ಒಳ್ಳೇದು ಮಾತಾಡ, ಕೆಟ್ಟದ್ದು ಮಾಡಲ್ಲ. ನಾನು ಪರಿಚಯ ಅಂತ ಯಾರಿಗೂ ಹೇಳ್ಬೇಡ, ನಿಂಗೆ ಕ್ಲಾಸಲ್ಲಿ ಆರಾಮಾಗಿರು, ನಿಂಗೆ ಬೇಕಾದ್ರೆ ಏನಾದ್ರು ಕೇಳು ಅಂತ ಹೇಳಿದೆ. ಹಾಗಾಗಿನೇ ಇದು ಈ ವಾರ ಉಚಿತವಾಗಿ ಸಿಗ್ತಾಯಿದೆ ಈ ವಾರ. ಹಾಗಾಗಿ ಈ ವಾರ ಅಂತಲ್ಲ, ಒಂದು ವಾರ ನ್ಯೂಮರಾಲಜಿ ಕ್ಲಾಸು ನಾನು ಫ್ರೀ ಮಾಡ್ತೀನಿ. ಅದಾದಮೇಲೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆ ಕ್ಲಾಸ್ 2 ತಿಂಗಳಿರುತ್ತೆ. ಅದರಲ್ಲಿ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು, ಸಾಕಾದ್ರೆ ಬಿಡ್ಬೋದು 100%. ಇದು ಫ್ರೀ ಕ್ಲಾಸು. ಈ ಪ್ರಪಂಚದಲ್ಲಿ ಜನಗಳನ್ನ ತುಂಬ ಚೆನ್ನಾಗಿ ಬದಲಾವಣೆ ಮಾಡಿಕೊಡ್ತೀನಿ. ತುಂಬ ಕ್ಲಿಕ್ ಆಗ್ತೀರ. ದಯವಿಟ್ಟು ಕರೆ ಮಾಡಿ ನನಗೆ. ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ನೀವು ಆನ್ಲೈನಲ್ಲಿ ಜ್ಯೋತಿಷ್ಯ ಕೇಳ್ಬೋದು, ಆನ್ಲೈನಲ್ಲಿ ಕೇಳ್ಬೋದು, ಎದುರುಗಡೆ ಬಂದು ಕೇಳ್ಬೋದು, ಕೇಳಿ ಮುಂದೆ ಕಲಿತು ಊರಲ್ಲಿ ನಾನು ಕ್ಲಾಸ್ ಮಾಡಿ. ಇವತ್ತೇ ನಾನು ಕ್ಲಾಸ್ ಮಾಡಿರೋರು, ನಾನು ಹೇಳ್ಕೊಟ್ಟಿರೋರು ಇವತ್ತು ಟಿ ವಿಲಿ ಜ್ಯೋತಿಷ್ಯ ಹೇಳ್ತಾರೆ. ಇಡೀ ಕರ್ನಾಟಕದಲ್ಲಿ ಒಬ್ಬ ಕ್ಲಾಸ್ ಮಾಡ್ದನು, ಅವ್ರ ಸ್ಟೂಡೆಂಟ್ನ ಟಿ ವಿಲಿ ಕೂರಿಸಿದ ಇತಿಹಾಸ ತೋರಿಸಿ ನೋಡೋಣ. ನಾನು ಇದೇ ಚಾನಲ್ ನಂಬರ್ 1 ಮಾಡಿದ್ನ ಅವ್ರನ್ನ. ಓಕೆ,